ವಾಸ ಇರುವ ಮನೆಯಲ್ಲಿ ರಿನೋವೇಷನ್ ಮಾಡೋದು ತುಂಬಾ ಕಷ್ಟ. ನೋಡಿ ಇಲ್ಲೊಂದು ಮಾಡ್ತಾ ಇದೀವಿ. ಈ ಮನೆಯಲ್ಲಿ ಹಳೆ ಚೇಂಬರ್ಗಳೆಲ್ಲ ಬ್ಲಾಕ್ ಆಗ್ಬಿಟ್ಟಿದೆ. ಚೇಂಬರ್ ಪೂರ್ತಿ ತೆಗೆದು ಬೇರೆ ಮಾಡಬೇಕು. ಆ ಪ್ರೊಸೀಜರ್ ಸ್ಟಾರ್ಟ್ ಆಗಿದೆ. ನೋಡಿ ಈ ಹಳೆ ಈ ಕಡೆ ಬಂದು ಹಳೆ ಲೈನ್ ಬಿಟ್ಟು ಹೊಸ ಲೈನ್ ಮಾಡ್ತಾರೆ, ಜಾಗ ಇದೆ ಅಂತೇಳಿ. ಅದನ್ನೆಲ್ಲ ಫಸ್ಟ್ ಹೊಡೆದು ಕ್ಲೀನಾಗಿ ತೆಗೆದುಕೊಂಡು ಅವ್ರಿಗೆ ಟೈಮ್ ತಗೊಂಡ್ವಿ. 2 ದಿನ ಬೇಕು ಅಂತ. ಆದರೆ 1 ದಿನ ಅವ್ರು ಇರ್ಬೇಕಾದ್ರೆ ಯೂಸ್ ಮಾಡೋಕ್ಕೆ ಇಟ್ಕೊಂಡೆ. ನೋಡಿ ಈ ಥರ ಚೇಂಬರ್ಗಳು ಬಿಟ್ಟು ಇದೆಲ್ಲ ಅಗದು ರೆಡಿ ಮಾಡಿಟ್ಕೊಂಡು 4 ಗೇಜ್ ಪೈಪು ಸುಪ್ರೀಮ್ದು ಪೂರ್ತಿ ಅದನ್ನೇ ಯೂಸ್ ಮಾಡಿರೋದು. ಯಾವುದೇ ಮಾಡಿದ್ರು ರಿನೋವೇಷನ್ ಅದನ್ನ ಕ್ವಾಲಿಟಿ ಆಗಿರ್ತದೆ ನಮ್ದು ಕೆಲಸ. ನೋಡಿ ಹಳೆ ಕಲೆಕ್ಷನ್ ಎಲ್ಲ ಚೇಂಬರ್ ಕಟ್ಟಿ ಅದಕ್ಕೆ ಕನೆಕ್ಟ್ ಮಾಡ್ಕೊತೀವಿ. ಕನೆಕ್ಟ್ ಮಾಡ್ಕೊಂಡು ಚೇಂಬರ್ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಮಾಡ್ಕೊಂಡು ಪೈಪ್ಗಳೆಲ್ಲ ಕನೆಕ್ಟ್ ಮಾಡ್ಕೊತೀವಿ. ಕನೆಕ್ಟ್ ಮಾಡಿ ನೀರು ಹಾಕಿ ಚೆನ್ನಾಗಿ ಪ್ಲಾಸ್ಟಿಂಗ್ ಎಲ್ಲ ಮಾಡಿಕೊಂಡು ಅವ್ರಿಗೆ ಯೂಸ್ ಮಾಡಕ್ಕೆ ಕೊಟ್ಬಿಡ್ತೀವಿ. ಕನೆಕ್ಷನ್ ಮಾಡಿಕೊಂಡು ಹಿಂಗೆ ಬಂದಿದೆ ನೋಡಿ. ನೀರಾಕಿ ಚೆನ್ನಾಗಿ ದಿಮ್ಸ್ ಮಾಡಿ ಕಾಂಕ್ರೀಟ್ ಹಾಕಿದ್ಮೇಲೆ ಎಷ್ಟು ಒಳ್ಳೆ ಫಿನಿಶಿಂಗ್ ಬಂದಿದೆ. ನೀವೇನಾದ್ರೂ ರಿನೋವೇಷನ್ ವರ್ಕ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಈ ತರ ಕೆಲಸಗಳು ಮಾಡ್ಬೇಕಂದ್ರೆ ಈ ಕೆಳಗಡೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಟೆನ್ಷನ್ ಫ್ರೀ ಆಗಿ ನಿಮ್ಮ ಮನೆನ ರಿನೋವೇಟ್ ಮಾಡ್ಕೊಳ್ಳಿ.